ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು. ದಯಮಾಡಿ ನಾನು ತುಂಬ ಸಲ ಅನೇಕ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ, ಕೌನ್ಸಿಲಿಂಗ್ ಬರೋರು ದಯವಿಟ್ಟು ನೀವು ಮುಂಚೆ ಸಮಯವನ್ನು ತೆಗೆದುಕೊಳ್ಳಿ, ಆಗ ಮಾತ್ರವೇ ಸರಿಯಾದ ರೀತಿ ಕೌನ್ಸಿಲಿಂಗನ್ನು ಮಾಡಲಿಕ್ಕೆ ಸಾಧ್ಯವಾಗೋದು. ದಯಮಾಡಿ ಸಮಯವನ್ನು ನಿಗದಿಪಡಿಸಿಕೊಂಡು ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಂದರೆ ಬಳಲಿ ಹೋಗಬಾರದು, ಅಂದರೆ ಸೋತು ಹೋಗಬಾರದು. ಎಷ್ಟೋ ಜನ ನಾವು ಏನಾಗ್ತೇವೆ ಅಂದರೆ ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಕಷ್ಟ ಬರುವಾಗ, ಇಕ್ಕಟ್ಟು ಬರುವಾಗ, ಪ್ರಯಾಸ ಬರುವಾಗ ನಾವು ಬಳಲಿ ಹೋಗ್ತೇವೆ. ಚಿಕ್ಕ ಪುಟ್ಟ ವಿಷಯಗಳು ಬಂದಾಗಲೂ ಸಹ ಅನೇಕ ವಿಶ್ವಾಸಿಗಳು ಏನಾಗ್ತಾರೆ ಅಂದರೆ ಬಳಲಿ ಹೋಗ್ತಾರೆ, ಸೋತು ಹೋಗ್ತಾರೆ. ಅಯ್ಯೋ, ನನಗೆ ಈ ಜೀವನನೇ ಬೇಡ, ಸಾಕಾಗೋಯ್ತು, ಈ ಕುಟುಂಬನೇ ಬೇಡ, ಈ ಕೆಲಸನೇ ಬೇಡ, ಯಾಕಪ್ಪ ಬೇಕು ಅಂತ ಅನೇಕ ಜನರು ಸೋತು ಹೋಗುವುದನ್ನು ನಾವು ಕಾಣ್ತೇವೆ. ಹಾಗೆ ನಮ್ಮ ಜೀವಿತದಲ್ಲೂ ಅನೇಕ ಬಾರಿ ನಾವು ಸೋತು ಹೋಗ್ತೇವೆ. ಆದರೆ ದೇವರ ವಾಕ್ಯ ಇದರ ಕುರಿತಾಗಿ ಏನಂತ ಹೇಳ್ತದೆ, ನಮ್ಮ ಕಷ್ಟದ ಸಮಯದಲ್ಲಿ, ನಮ್ಮ ಇಕ್ಕಟ್ಟಿನ ಸಮಯಗಳಲ್ಲಿ, ನಮ್ಮ ದುಃಖದ ಸಮಯಗಳಲ್ಲಿ ನಾವು ಹೇಗಿರಬೇಕೆಂದು ದೇವರ ವಾಕ್ಯ ನಮಗೆ ತಿಳಿಸ್ತದೆ ಎಂದು ನಾವು ಧ್ಯಾನಿಸೋಣ. ಸಂದೇಶ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಈ ಸಂದೇಶವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೇ, ನೀನು ಮಾತನಾಡು. ಈ ವಿಡಿಯೋನ ನೋಡ್ತಾ ಇರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಹೃದಯಗಳನ್ನು ನಿಮ್ಮ ಕರಕ್ಕೊಪ್ಪಿಸಿ ಕೊಡ್ತೇನೆ. ಅವ್ರ ಹೃದಯಗಳನ್ನು ಮಾರ್ಪಡಿಸು. ಈ ವಾಕ್ಯಗಳು ಅವ್ರನ್ನ ಸಂತೈಸಬೇಕು, ಅವ್ರನ್ನ ಬಲಪಡಿಸಲಿ. ಹೌದು ರಾಜ, ಇಕ್ಕಟ್ಟಿನ ದಿವಸಗಳಲ್ಲಿ ಯಾರ್ಯಾರು ಸೋತು ಹೋಗಿದ್ದಾರೋ ಪರಿಶುದ್ಧಾತ್ಮನೇ, ನೀನು ಅವರಿಗೆ ಬಲವನ್ನು ತರಬೇಕಾಗಿ ಪ್ರಾರ್ಥಿಸ್ತೇನೆ. ಎಲ್ಲ ನಿಮ್ಮ ಕರಗಳಿಗೆ ಒಪ್ಪಿಸಿ ಕೊಡ್ತಾ ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ್ಕೊಳ್ತೇನೆ ತಂದೆ, ಆಮೇನ್. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಇಕ್ಕಟ್ಟಿನ ದಿನಗಳಲ್ಲಿ ಅಂದರೆ ನಿಮ್ಮ ಪರಿಸ್ಥಿತಿಗಳು ಸರಿ ಇಲ್ಲದೆ ಇರುವ ಸಮಯದಲ್ಲಿ, ಕಷ್ಟದ ಸಮಯಗಳಲ್ಲಿ ನೀವೇನಾದರೂ ಸೋತು ಹೋದರೆ, ನೀವೇನಾದರೂ ಬಳಲಿ ಹೋದರೆ ನಿಮ್ಮ ಬಲವು ಇಕ್ಕಟ್ಟೆ ಆಗುತ್ತೆ. ಅನೇಕ ಸಲ ನಾವು ಸೋತು ಹೋದಾಗ, ನಮ್ಮ ಆಲೋಚನೆಗಳು ಹೆಚ್ಚಾದಾಗ ನಿಜವಾಗಿಯೂ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಸಮಯಗಳಲ್ಲಿ ನಮ್ಮ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಾವು ಕೂತು ಒಂದಲ್ಲ ಒಂದು ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅಯ್ಯೋ, ಇದು ಹೀಗಾಯ್ತಲ್ಲ, ಇದು ಹಾಗಾಗಿದ್ರೆ ಚೆನ್ನಾಗಿರ್ತಾ ಇತ್ತು, ಮುಂದೆ ಏನು ಮಾಡೋದು, ಯಾವುದೇ ದಾರಿ ಕಾಣಿಸ್ತಾ ಇಲ್ಲ ಅಂತ ನಾವು ಭಯದಲ್ಲಿ ಮುಂದಿನದ ಕುರಿತಾಗಿ ಯೋಚನೆ ಮಾಡ್ತಾ ಇರ್ತೀವಿ. ಹಾಗೂ ಆ ಕ್ಷಣಕ್ಕೆ ಕುರಿತು ನಾವು ಅನೇಕ ಚಿಂತನೆಗಳನ್ನು ಕೂತು ಮಾಡುವಾಗ ನಮಗೆ ನಿಜವಾಗಿಯೂ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೈತಾನನು ನಮ್ಮ ಮನಸ್ಸಿನಲ್ಲಿ ಇಲ್ಲ ಸಲ್ಲದ ಆಲೋಚನೆಗಳನ್ನು ಹುಟ್ಟು ಹಾಕಿ ನಮಗೆ ಭಯವನ್ನು ಉಂಟು ಮಾಡ್ತಾನೆ. ಆ ಭಯದಿಂದ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ನಿಮ್ಮ ಜೀವಿತದಲ್ಲಿ ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಜೀವಿತದಲ್ಲಿ ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ಅನೇಕ ಸಲ ನಾನು ದೇವರ ಸಮ್ಮುಖದಲ್ಲಿ ಕೂರುವಾಗ ಅನೇಕ ಚಿಂತನೆಗಳು, ಅನೇಕ ಆಲೋಚನೆಗಳು ಬರುವಾಗ ಮನಸ್ಸಿನಲ್ಲಿ ಭಯ ಉಂಟಾಗಿ ಪ್ರಾರ್ಥನೆಯನ್ನೇ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಆ ಸಮಯಗಳಲ್ಲಿ ದೇವರ ವಾಕ್ಯವು ನನ್ನನ್ನು ಎಚ್ಚರಿಸಿ ಪ್ರಾರ್ಥಿಸುವಂತೆ ನನಗೆ ಆ ಪರಿಶುದ್ಧ ಆತ್ಮ ನನಗೆ ಸಹಾಯ ಮಾಡ್ತಾರೆ. ಅದೇ ಥರ ಇವತ್ತು ನೀವೇನಾದರೂ ಅದೇ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರುವುದಾದರೆ ನೀವು ಪರಿಶುದ್ಧ ಆತ್ಮನಿಗೆ ನಿಮ್ಮ ಆಲೋಚನೆಗಳನ್ನು ಒಪ್ಪಿಸಿಕೊಡಬೇಕು. ಯಾಕೆಂದರೆ ನಾವು ಕಳೆದ ವಾರ ಧ್ಯಾನಿಸಿದ ಪ್ರಕಾರ ನಮ್ಮ ಜೀವಿತದಲ್ಲಿ ನಮಗೆ ಅನೇಕ ಊಹೆಗಳು, ಅನೇಕ ಆಲೋಚನೆಗಳು ನಮ್ಮ ಪ್ರತಿನಿತ್ಯ ಜೀವಿತದಲ್ಲಿ ಬರ್ತಾ ಇರುತ್ತೆ. ಅನೇಕ ಸಲ ನಾವು ಪ್ರಾರ್ಥನೆಗೆ ಅಂತ ಕೂತಿರ್ತೇವೆ, ಅದಾಗಿಯೂ ಸಹ ನಮ್ಮ ಪರಿಸ್ಥಿತಿಗಳು ನೆನಪು ಬಂದಾಗ ನಮಗೆ ಏನೇನೋ ಆಲೋಚನೆ ಬಂದು ಅಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ನಾವೇನು ಮಾಡಬೇಕಂದ್ರೆ ಆ ಆಲೋಚನೆಗಳನ್ನು ನಾವು ಕ್ರಿಸ್ತನಲ್ಲಿ ಸೆರೆ ಇಡಬೇಕು. 2 ಕೊರಿಂಥದವರೆಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನದ ಕೊನೆಯ ವಾಕ್ಯವನ್ನು ನಾವು ಓದುವುದಾದರೆ, ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಸೆರೆ ಹಿಡಿದು. ಹಾಗಾದರೆ ವಾಕ್ಯ ಹೇಳುವ ಪ್ರಕಾರ ನಮ್ಮ ಆಲೋಚನೆಗಳನ್ನು ಕ್ರಿಸ್ತನಲ್ಲಿ ಸೆರೆ ಹಿಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಅನೇಕ ಸಲ ನಾವು ಯೋಚನೆ ಮಾಡ್ತೀವಲ್ವಾ, ಯಾಕೆ ಈ ಆಲೋಚನೆ ನನ್ನನ್ನು ಬಾಧಿಸ್ತಾ ಇದೆ, ನನಗೆ ತುಂಬಾ ಹಿಂಸೆ ಆಗ್ತಿದೆ, ನನಗೆ ತುಂಬ ಸಂಕಟ ಆಗ್ತಿದೆ, ಯಾರ ಬಳಿ ಹೇಳಿಕೊಳ್ಳಲಿ? ನನ್ನ ಹೆಂಡತಿಯ ಬಳಿ ಹೇಳಿಕೊಂಡ್ರೆ ಅವರು ಕೂಡ ಟೆನ್ಷನ್ ಮಾಡ್ಕೊಳ್ತಾರೆ, ಅಥವಾ ನನ್ನ ಗಂಡನ ಬಳಿ ಹೇಳಿಕೊಳ್ಳೋಣ ಅಂದರೆ ಅವರಿಗೆ ಬೇಸರವಾಗ್ತದೆ ಅಂತ
ಅನೇಕ ಸಲ ನಿಮ್ಮಲ್ಲಿ ಬರುವ ಆಲೋಚನೆಗಳನ್ನು, ನಿಮ್ಮಲ್ಲಿ ಬರುವಂಥ ಭಯಗಳನ್ನು, ನಿಮ್ಮ ಸೋತು ಹೋಗುವಂಥ ಪರಿಸ್ಥಿತಿಗಳನ್ನು ಯಾರ ಬಳಿ ಹೇಳಿಕೊಳ್ಳಲಾಗದೆ ತುಂಬ ದುಃಖದಲ್ಲಿ ಪ್ರಾರ್ಥನೆಯೂ ಕೂಡ ಮಾಡಲಾಗದೆ ಇರುವಂಥ ಪರಿಸ್ಥಿತಿಯಲ್ಲಿ ನೀವಿರ್ಬೋದು. ಆದರೆ ಆ ನಿಮ್ಮ ಆಲೋಚನೆಗಳನ್ನು, ಆ ನಿಮ್ಮ ಪರಿಸ್ಥಿತಿಗಳನ್ನು ನೀವು ಯಾರಿಗೆ ಒಪ್ಪಿಸಿಕೊಡಬೇಕು? ಪರಿಶುದ್ಧಾತ್ಮನಿಗೆ, ಕ್ರಿಸ್ತನಿಗೆ ಒಪ್ಪಿಸಿಕೊಡಬೇಕು. ಯಾಕೆಂದರೆ ಕ್ರಿಸ್ತನ ರಕ್ತದಲ್ಲಿ ನಮಗೆ ಬಿಡುಗಡೆ ಇದೆ, ಕ್ರಿಸ್ತನ ರಕ್ತದಲ್ಲಿ ನಮಗೆ ಜಯ ಇದೆ, ಕ್ರಿಸ್ತನ ರಕ್ತದಲ್ಲಿ ನಮಗೆ ವಿಮೋಚನೆ ಇದೆ. ಹಾಗಾಗಿ ನಮ್ಮ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಾವು ಯೋಚನೆ ಮಾಡಬಾರ್ದು. ಯೋಚಿಸುತ್ತಾ ಇರುವುದಾದರೆ ನಮ್ಮ ಆಲೋಚನೆ, ನಮ್ಮ ಕ್ರಿಯೆಗಳು, ನಮ್ಮ ನಡವಳಿಕೆಗಳು ಎಲ್ಲವೂ ಬದಲಾಗ್ತದೆ. ಹಾಗಾಗಿ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಾವು ಸೋತು ಹೋಗುವುದಾದರೆ ನಮ್ಮ ಬಲವೂ ಇಕ್ಕಟ್ಟೆ ಆಗ್ತದೆ. ನಮಗೆ ಬಲ ಬರೋದಿಲ್ಲ. ಆ ಸಮಯದಲ್ಲಿ ನಮ್ಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಫುಲ್ಲು ಸ್ಟ್ರೆಸ್ ಆಗ್ತೇವೆ, ಫುಲ್ಲು ಫ್ರಸ್ಟ್ರೇಟೆಡ್ ಆಗಿಬಿಟ್ಟು ಇನ್ನೊಬ್ಬರ ಮೇಲೆ ನಾವು ಆ ಫ್ರಸ್ಟ್ರೇಷನ್ ಎಲ್ಲ ತೋರಿಸಲಿಕ್ಕೆ ಪ್ರಾರಂಭ ಮಾಡ್ತೇವೆ. ನಮಗೆ ಆ ಸಮಯದಲ್ಲಿ ಬಲವೇ ಇಲ್ಲದೆ ಇರುವಂಥ ರೀತಿಯಲ್ಲಿ ಆಗ್ತದೆ. ಹಾಗಾಗಿ ಕ್ರೈಸ್ತರಾದ ನಮಗೆ ಬರುವ ಶೋಧನೆಗಳಲ್ಲಿ ಮುಖ್ಯವಾದದ್ದು ಯಾವುದಂದರೆ ಈ ಬಳಲುವಿಕೆ ಆಗಿದೆ. ಈ ಬಳಲುವಿಕೆಯಿಂದ ನಮ್ಮ ಜೀವಿತದಲ್ಲಿ ಅನೇಕ ಮಾಡುವಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ನಮ್ಮ ಉತ್ಸಾಹವನ್ನು ಕಳೆದುಕೊಳ್ಳುವಂತೆ, ನಮ್ಮಲ್ಲಿ ಆಸಕ್ತಿಯನ್ನು, ಜೀವಿತದ ಮೇಲಿರುವ ಆಸಕ್ತಿ, ಜೀವಿತ ಮೇಲಿರುವಂಥ ಪ್ರೀತಿ, ಜೀವನದಲ್ಲಿರುವಂತಹ ಒಂದು ಉತ್ಸಾಹವನ್ನು, ಗುರಿಯನ್ನು ಕಳೆದುಕೊಳ್ಳುವಂತೆ ಮಾಡುವಂಥದ್ದೇ ಈ ಬಳಲುವಿಕೆ, ಈ ಸೋತು ಹೋಗುವಿಕೆ. ಆದ ಕಾರಣ ನಾವೇನು ಮಾಡಬೇಕು? ಕ್ರಿಸ್ತನಲ್ಲಿದ್ದು ಬಲ ಹೊಂದಬೇಕು. ಅಷ್ಟು ಮಾತ್ರ ಅಲ್ಲ, ದೇವರ ಸಹವಾಸದಲ್ಲಿ, ದೇವರ ಸ್ನೇಹದಲ್ಲಿ ನಮಗೆ ಸೇರದಂತೆ ಅದು ಕೊರತೆಯನ್ನುಂಟು ಮಾಡ್ತದೆ. ದೇವರ ವಾಕ್ಯ ಓದಲಿಕ್ಕೂ ಮನಸ್ಸು ಬರೋದಿಲ್ಲ, ಪ್ರಾರ್ಥನೆ ಮಾಡಲಿಕ್ಕೂ ಮನಸ್ಸು ಬರೋದಿಲ್ಲ. ನಾವು ನಿರುತ್ಸಾಹರಾಗಿ ಬಿಡ್ತೇವೆ. ಎಲಿಯನು ಸಹ ಇದೇ ರೀತಿಯಾಗಿದ್ದು. ಆತನಿಗೂ ಒಂದು ಬಳಲಿಕೆ ಬರ್ತದೆ. ಆ ಬಳಲಿಕೆಯಿಂದ ಆತನು ಸಾವನ್ನು ಅಪೇಕ್ಷಿಸ್ತಾನೆ. ಆತನು ರಾಣಿಯಾದಂತಹ ಇಸಬೇಲಳಿಗೆ ಎದುರುಕೊಂಡು ಒಂದು ಜಾಲಿ ಮರದ ಕೆಳಗೆ ಕೂತು, ದೇವರೇ ನನಗೆ ಸಾಕಾಯಿತು, ನನ್ನ ಪ್ರಾಣ ತೆಗೆದು ಬಿಡು, ನಾನು ಉತ್ತಮನಲ್ಲ ಅಂತ ಏನು ಮಾಡ್ತಾ ಇದ್ದಾನೆ? ಆತನು ಆ ಜಾಲಿ ಮರದ ಕೆಳಗೆ ಕೂತು ದೇವರನ್ನ ಕೇಳಿಕೊಳ್ತಾ ಇದ್ದಾನೆ. ಪ್ರವಾದಿಗಳನ್ನು ಧೈರ್ಯದಿಂದ ಎದುರಿಸಿದವನು ಈಗ ಯೆಜಬೇಲನನ್ನ ಎದುರಿಸಲು ಆಗದೆ ಜಾಲಿ ಮರದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸ್ತಾ ಇದ್ದಾನೆ. ಆದರೆ ದೇವರು ಎಷ್ಟು ದೊಡ್ಡವನು, ದೇವರು ಎಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ ಅಂದರೆ, ಎಲಿಯನ ಮೂಲಕ ಇನ್ನೂ ಅನೇಕ ದೊಡ್ಡ ಕಾರ್ಯಗಳನ್ನು ಮಾಡಿ ಮರಣವನ್ನೇ ನೋಡದಂತೆ ದೇವರು ಅವನನ್ನು ತೆಗೆದುಕೊಂಡು ಹೋಗಲು ಬಯಸ್ತಾರೆ. ಆದರೆ ಇದನ್ನು ಅರಿಯದ ಪ್ರವಾದಿ ಏನು ಮಾಡಿದನು? ಬಳಲಿ ಹೋಗಿದ್ದನು. ಪ್ರೀತಿಯ ಸಹೋದರ ಸಹೋದರಿಯೇ, ನೀವು ಇವತ್ತು ಅನೇಕ ವಿಷಯಗಳಲ್ಲಿ ಅನೇಕ ವಿಧವಾದಂಥ ಬಳಲುವಿಕೆ ನಿಮ್ಮಲ್ಲಿ ಉಂಟಾಗಿರ್ಬೋದು, ಡಿಪ್ರೆಷನ್ ನಿಮ್ಮಲ್ಲಿ ಉಂಟಾಗಿರ್ಬೋದು, ಹಾಗೇ ಒಂದು ಸುಸೈಡಲ್ ಥಾಟ್ಸ್, ನಿಮಗೆ ಯಾಕೆ ಬದುಕಬೇಕು, ಏನಿದೆ ನನ್ನ ಜೀವಿತದಲ್ಲಿ, ಎಲ್ಲ ಮುಗ್ದೋಗಿದೆ, ಎಷ್ಟಂತ ನಾನು ಇದನ್ನೆಲ್ಲ ಸಹಿಸ್ಕೊಳ್ಳಿ, ಹೇಗೆ ನನ್ನ ಮುಂದಿನ ಜೀವಿತ, ಯವನಸ್ಥರಾದರೆ ನನ್ನ ವಿದ್ಯಾಭ್ಯಾಸ ಏನು, ನನ್ನ ಮುಂದಿನ ವಿವಾಹ ಜೀವಿತ ಏನು, ನೀವು ಕುಟುಂಬಸ್ಥರಾದರೆ ನನ್ನ ಮಕ್ಕಳ ಮುಂದಿನ ಭವಿಷ್ಯ ಏನು. ಹೀಗೆ ನಾವೆಲ್ಲ ಏನು ಮಾಡ್ತೇವಂದರೆ ಮುಂದಿನದ ಕುರಿತಾಗಿ ಯೋಚನೆ ಮಾಡಿ ಈಗ ನಾವು ಬಳಲಿ ಹೋಗ್ತಾ ಇರ್ತೇವೆ. ಅಥವಾ ನಮ್ಮ ಸುತ್ತಮುತ್ತಲಿನ ಈಗಿನ ಸಮಸ್ಯೆಗಳನ್ನು ನೋಡಿ ನಾವೇನು ಮಾಡ್ತೇವೆ? ಬಳಲಿ ಹೋಗ್ತಾ ಇರ್ತೇವೆ, ಸೋತು ಹೋಗ್ತಾ ಇರ್ತೇವೆ. ನಾವು ಅನೇಕ ಸಲ ನಾವೇ ಏನೋ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತೇವೆ, ನಮ್ಮಿಂದನೇ ಏನೋ ಸಾಧ್ಯವಾಗ್ತದೆ ಅಂತ ಈ ಪ್ರಪಂಚದಲ್ಲಿ ಏನೋ ಆಗಿದೆ ಅನ್ನೋ ಮಟ್ಟಿಗೆ ನಾವೆಲ್ಲ ಚಿಂತಾಭಾರಗಳನ್ನು ನಮ್ಮ ತಲೆಯ ಮೇಲೆ ಹಾಕಿಕೊಂಡು ಚಿಂತಿಸ್ತಾ ನಮ್ಮ ಆರೋಗ್ಯವನ್ನು, ನಮ್ಮ ಸಮಯವನ್ನು, ನಮ್ಮ ಸಂತೋಷವನ್ನು, ನೆಮ್ಮದಿಯನ್ನು ನಾವು ಹಾಳು ಮಾಡಿಕೊಳ್ತಾ ಇರ್ತೇವೆ. ನೀವು ಯಾರಾದರೂ ಇದೇ ರೀತಿಯಾಗಿ ಮಾಡ್ತಾ ಇರುವುದಾದರೆ ದಯಮಾಡಿ ನೀವು ಅದನ್ನು ಮಾಡಬೇಡಿ. ಯಾಕೆಂದರೆ ಸೋತವನಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ಅನೇಕ ಸಲ ನಮಗೆ ದೇವ್ರ ವಾಗ್ದಾನ ಗೊತ್ತಿದೆ, ದೇವರು ಎಷ್ಟು ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ, ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿರ್ತಾರೆ, ನಮ್ಮನ್ನು ಅದ್ಭುತವಾಗಿ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಡೆಸಿಕೊಂಡು ಹೋಗಿರ್ತಾರೆ. ಅದಾಗಿಯೂ ಸಹ ಇನ್ನೊಂದು ಸಮಸ್ಯೆ ಬರುವಾಗ, ಇನ್ನೊಂದು ಇಕ್ಕಟ್ಟಿನ ಪರಿಸ್ಥಿತಿ ಬರುವಾಗ ನಾವು ಸೋತು ಹೋಗ್ತೇವೆ. ಇನ್ನೂ ಕೆಲವರು ಇರ್ತಾರೆ, ಚಿಕ್ಕ ಪುಟ್ಟ ವಿಷಯಗಳಿಗೆ ಬಹಳ ಸೋತು ಹೋಗ್ತಾರೆ, ಬಹಳವಾಗಿ ಬಳಲಿ ಹೋಗ್ತಾರೆ. ಅಂತಹ ಮನಸ್ಥಿತಿಯನ್ನು ಸೈತಾನನು ದುರುಪಯೋಗ ಪಡಿಸಿಕೊಳ್ತಾನೆ. ಅಂತಹ ಒಂದು ಆಲೋಚನೆಗಳನ್ನು ಸೈತಾನನು
ನಮ್ಮ ಜೀವಿತದಲ್ಲಿರುವಾಗ ದೇವರಿಂದ ದೂರಪಡಿಸಲು, ದೇವರ ಅನ್ಯೂನ್ಯತೆಯಿಂದ, ದೇವರ ಪ್ರೀತಿಯಿಂದ ನಮ್ಮ ಆತ್ಮಿಕ ಜೀವಿತವನ್ನು ಆತನು ನಾಶ ಮಾಡಲಿಕ್ಕೆ ನೋಡ್ತಾನೆ. ಆದ ಕಾರಣ ನಮ್ಮಲ್ಲಿ ಇರುವ ಆ ಮನಸ್ಸನ್ನು ನಾವು ದೇವರಿಗೆ ಇವತ್ತು ಒಪ್ಪಿಸಿಕೊಡುವುದಾದರೆ ದೇವರು ನಮಗೆ ಶುದ್ಧ ಹೃದಯವನ್ನು, ಧೈರ್ಯದ ಹೃದಯವನ್ನು ನಮಗೆ ಅನುಗ್ರಹಿಸ್ತಾರೆ. ಅನೇಕ ಸಲ ನಮಗೆ ಈ ಜೀವಿತದಲ್ಲಿ ಬೇಕಾಗಿರೋದೇನೆಂದರೆ ಧೈರ್ಯವಾಗಿದೆ. ಧೈರ್ಯವಿಲ್ಲದಿದ್ದರೆ ಏನನ್ನು ಮಾಡಲು ಸಾಧ್ಯವಿಲ್ಲ. ನಾವು ಧೈರ್ಯದ ಕುರಿತಾಗಿ ಅನೇಕ ಸಂಗತಿಗಳನ್ನು ಕೇಳಿದ್ದೇವೆ. ಮನಸ್ಸಿನ ಧೈರ್ಯ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ನಮ್ಮ ಮನಸ್ಸಿನ ಆಲೋಚನೆಗಳು ಬಹಳ ಪ್ರಾಮುಖ್ಯವಾಗಿರ್ತದೆ. ಆಗ ಮಾತ್ರವೇ ನಮ್ಮ ಮನಸ್ಸಿನ ಆಲೋಚನೆಗಳಲ್ಲಿ ನಾವು ಧೈರ್ಯವಾಗಿದ್ದರೆ ನಾವು ಹೊರಗಡೆನೂ ಧೈರ್ಯವಾಗಿರ್ತೇವೆ. ಜ್ಞಾನೋಕ್ತಿಗಳಲ್ಲಿ, ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮನುಷ್ಯನು ತನ್ನ ಒಳಗಿನ ಆಲೋಚನೆ ಅಂತಿದ್ದಾನೆ. ನಿಮ್ಮ ಒಳಗಿನ ಆಲೋಚನೆಯಲ್ಲಿ ನೀವು ಧೈರ್ಯವಾಗಿರುವುದಾದರೆ ನಿಮ್ಮ ಮಾಡುವ ಎಲ್ಲ ಕಾರ್ಯ ಕೆಲಸದಲ್ಲಿ ಧೈರ್ಯ ಬರ್ತದೆ. ನೀವು ಧೈರ್ಯವಾಗಿರಬೇಕು. ಉದಾಹರಣೆಯಾಗಿ, ಈಗ ನಿಮ್ಮ ಜೀವಿತದಲ್ಲಿ ಒಂದು ಸಮಸ್ಯೆ ಇದೆ, ನಿಮ್ಮ ಒಟ್ಟಿಗೆ ಯಾರೂ ಇಲ್ಲ, ಆಗ ನಿಮಗೆ ಅಧೈರ್ಯ ಬರ್ತದೆ. ಅಯ್ಯೋ, ಇದನ್ನು ನಾನು ಹೇಗೆ ಒಬ್ಬಳೇ ಫೇಸ್ ಮಾಡಲಿ ಅಂತ. ಅದೇ ನಿಮ್ಮ ಜೊತೆ ಯಾರಾದರೂ ಇದ್ದರೆ ನಿಮಗೆ ಧೈರ್ಯ ಬರ್ತದೆ ಅಲ್ವಾ? ಹಾಗೆ ನಾವು ನೆನೆಸಿಕೊಳ್ಳಬೇಕು, ನಾನು ಒಬ್ಬೊಂಟಿ ಅಲ್ಲ, ನನ್ನ ಜೊತೆ ದೇವರಿದ್ದಾನೆ. ಅನೇಕ ಸಲ ನಾವು ಮರೆತು ಹೋಗ್ತೇವೆ, ನಮ್ಮ ಒಟ್ಟಿಗೆ ದೇವರಿದ್ದಾರೆ. ನಮ್ಮ ಈ ಕಣ್ಣಿಗೆ ಕಾಣಿಸದೇ ಇರಬಹುದು, ಆದರೆ ಆತನು ನಮ್ಮನ್ನು ಯಾವಾಗಲೂ ತೂಕಡಿಸದೆ, ನಿದ್ರಿಸದೆ ಕಾಯುವಂಥ ದೇವರಾಗಿದ್ದಾನೆ. ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ನೀವು ಮಾಡುವ ಕೆಲಸಗಳಲ್ಲಾಗಿರ್ಬೋದು, ಎಲ್ಲ ಕಡೆ ಆತನು ನಿಮ್ಮನ್ನು ಕಾಯುವಂತಹ ದೇವರಾಗಿದ್ದಾನೆ. ಕೀರ್ತನೆಗಳು 121ನೇ ಅಧ್ಯಾಯವನ್ನು ಓದುವಾಗ ನಮಗೆ ಅಲ್ಲಿ ನಾವು ಕಾಣ್ತೇವೆ, ಇಸ್ರಾಯೇಲನ್ನು ಕಾಯುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತನು ನಮ್ಮ ಸಂಗಡ ಇರುವಾಗ ನಾವು ಸೋತು ಹೋಗಬಾರದು, ಬಳಲಿ ಹೋಗಬಾರದು. ಕೆಲವರಿಗೆ ಹಣದ ತೊಂದರೆಗಳಿಂದ ಬಳಲಿ ಹೋಗ್ತಾರೆ, ಇನ್ನು ಕೆಲವರು ವ್ಯಾಧಿಗಳಿಂದ, ರೋಗಗಳಿಂದ, ಕೆಲವರಿಗೆ ಕೆಡುಕರ ಭಯ ಇರ್ತದೆ, ಕೆಲವರಿಗೆ ಮರಣ ಭಯ ಇರ್ತದೆ. ಎಷ್ಟೊಂದು ಜನ ನನಗೆ ಕಾಲ್ ಮಾಡ್ತಾರೆ, ನನಗೆ ಈಗ ಮರಣದ ಭಯ ಹೆಚ್ಚಾಗಿದೆ, ನನಗೆ ಏನಾದರೂ ಆಗಿ ನಾನು ಸತ್ತೋಗ್ಬಿಡ್ತೀನಿ, ಯಾಕೆ ನನಗೀಗ ಆಗ್ತಾ ಇದೆ ನನಗೆ ಗೊತ್ತಿಲ್ಲ, ನನಗೆ ಯಾವಾಗಲೂ ಈಗ ಕಾಡುತ್ತೆ, ಒಂದು ಚಿಕ್ಕ ನೋವು ನನ್ನ ದೇಹದಲ್ಲಿ ಬಂದರೂ ಸಹ ನನಗೆ ಮರಣ ಭಯ ಉಂಟಾಗ್ತದೆ. ಇದೆಲ್ಲ ಮರಣ ಭಯ ತರುವಂಥದ್ದು ಸೈತಾನನಾಗಿದ್ದಾನೆ. ನಮ್ಮ ಈ ಒಂದು ಆಲೋಚನೆಗಳನ್ನು ನಾವು ವಾಕ್ಯದ ಪ್ರಕಾರ ನಾವು ಯಾರಲ್ಲಿ ಸೆರೆ ಹಿಡಿಬೇಕು? ಕ್ರಿಸ್ತನಲ್ಲಿ ಸೆರೆ ಹಿಡಿಯುವಾಗ ಮಾತ್ರವೇ ಅದೆಲ್ಲ ನಮ್ಮ ಜೀವಿತದಲ್ಲಿ ಬದಲಾಗಲಿಕ್ಕೆ ಸಾಧ್ಯವಾಗ್ತದೆ. ನಿಮಗೆ ಮರಣ ಭಯ ಉಂಟು ಮಾಡುವಂಥದ್ದು, ನಿಮ್ಮನ್ನು ಇಲ್ಲ ಸಲ್ಲದ ಆಲೋಚನೆಗಳನ್ನು ತಂದಾಕುವಂಥದ್ದು ಸರಿಯಾಗಿ ತಿಳಿದುಕೊಳ್ಳಿ, ಅದು ಸೈತಾನನಾಗಿದ್ದಾನೆ. ದಯಮಾಡಿ ಇಲ್ಲ ಸಲ್ಲದ ಆಲೋಚನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಹಾಕಿಕೊಂಡು ನಿಮ್ಮ ಆತ್ಮಿಕ ಜೀವಿತವನ್ನು, ನಿಮ್ಮ ಕುಟುಂಬದ ಜೀವಿತವನ್ನು, ನಿಮ್ಮ ಕುಟುಂಬದಲ್ಲಿರುವ ಸಮಾಧಾನಗಳನ್ನು ದಯಮಾಡಿ ಕಳೆದುಕೊಳ್ಳಬೇಡಿ. ಕೆಲವರಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ, ಸಮಾಧಾನ ಇಲ್ಲದೆ, ಕುಟುಂಬದಲ್ಲಿ ಜಗಳಗಳಿಂದ ಬಳಲಿ ಹೋಗಿರ್ತಾರೆ. ಕೆಲವರಿಗೆ ಯೋಬನಂತೆ ಒಂದರ ಮೇಲೆ ಒಂದು ಶೋಧನೆಗಳು, ಕೆಲವರಿಗೆ ಒಂಟಿತನ, ಬಳಲುವಿಕೆ, ಸೋತವರಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುವ ಕರ್ತನನ್ನು ಆಶ್ರಯಿಸಿಕೊಳ್ಳುವಾಗ ತ್ರಾಣವನ್ನು, ಬಲವನ್ನು ಮಾತ್ರ ಅಲ್ಲ, ಸಮಸ್ಯೆಗಳ ಮೇಲೆ, ಸೈತಾನನ ಮೇಲೆ ಜಯವನ್ನು ಕೊಡುವ ಆತನಾಗಿದ್ದಾನೆ. ದೇವ್ರ ವಾಕ್ಯ ಹೇಳ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನನ ಎದುರಿಸ್ರಿ, ಅವಾಗ ಅವನು ಬಿಟ್ಟು ಓಡಿ ಹೋಗ್ತಾನೆ. ನೀವು ಮೊದಲು ದೇವರಿಗೆ ಒಳಗಾಗದೆ ಬರೀ ಚಿಂತೆ ಮಾಡ್ತಾ, ಆಲೋಚನೆ ಮಾಡ್ತಾ, ಭಯ ಪಡ್ಕೊಳ್ತಾ ಇದ್ರೆ ಹೇಗೆ ಸೈತಾನನ ಹೋಗ್ತಾನೆ? ಇನ್ನೂ ನಿಮ್ಮಲ್ಲಿ ಹೆಚ್ಚಾಗಿ ಆಳ್ವಿಕೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆದ ಕಾರಣ ದಯಮಾಡಿ ಇರುವ ಎಲ್ಲ ಸೋಲುವಿಕೆ, ಬಳಲುವಿಕೆಯನ್ನು ಬಿಟ್ಟು ನಿಮ್ಮ ಆಲೋಚನೆಗಳನ್ನು ದೇವರ ಪಾದಗಳಿಗೆ ಒಪ್ಪಿಸಿಕೊಡಿರಿ. ನಿಮ್ಮ ಚಿಂತೆಗಳನ್ನು, ನಿಮ್ಮ ಚಿಂತಾ ಭಾರಗಳನ್ನು, ನಿಮ್ಮ ಜೀವಿತದಲ್ಲಿ ಏನೇ ಸಮಸ್ಯೆ ಇರ್ಬೋದು, ಮಕ್ಕಳಿಲ್ಲ ಅನ್ನೋ ಸಮಸ್ಯೆ ಇರ್ಬೋದು, ಕುಟುಂಬದಲ್ಲಿ ರಕ್ಷಣೆ ಇಲ್ಲ, ಕುಟುಂಬದಲ್ಲಿ ಬಿಡುಗಡೆ ಇಲ್ಲ, ಮಾಟ ಮಂತ್ರದಿಂದ ಬಿಡುಗಡೆ ಇಲ್ಲ, ಹೀಗೆ ಅನೇಕ ಸಮಸ್ಯೆ ನಿಮ್ಮ ಜೀವಿತದಲ್ಲಿ ಇರ್ಬೋದು. ಹೇಳ್ತಾ ಹೋದರೆ ಸಮಸ್ಯೆಗಳು ಅನೇಕ ಇರ್ತದೆ. ಯಾಕಂದರೆ ಒಬ್ಬ ವ್ಯಕ್ತಿಗೆ ಇರುವ ಸಮಸ್ಯೆ ಇನ್ನೊಬ್ಬ ವ್ಯಕ್ತಿಗೆ ಇರೋದಿಲ್ಲ. ಹೀಗೆ ಅನೇಕ ಸಮಸ್ಯೆಗಳಿಂದ ನಾವು ಪ್ರತಿದಿನ ಹಾದು ಹೋಗ್ತಾ ಇರ್ತೇವೆ. ಆದರೆ ಸಮಸ್ಯೆಗಳ ಮಧ್ಯದಲ್ಲಿ ಬಲವನ್ನು, ಧೈರ್ಯವನ್ನು ಕೊಡುವ ದೇವರು ನಮ್ಮ ಸಂಗಡ ಇದ್ದಾನೆ. ಆದ ಕಾರಣ ನಾವು ಈ ಕಟ್ಟಿನ ದಿನಗಳಲ್ಲಿ ನಾವು ಬಳಲಿ ಹೋಗಬಾರ್ದು. ಇದು ಬಹು ಮುಖ್ಯವಾಗಿದೆ. ಮನಸ್ಸಿನಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಡದೆ, ಸೋಲಿನ ಮಾತುಗಳನ್ನು ಆಡದೆ, ನಿಮ್ಮ ನಂಬಿಕೆಯ ವಾರ್ತೆಗಳನ್ನು ಅರಿಕೆ ಮಾಡಿರಿ. ಆಗ ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಉತ್ಸಾಹ ಭರಿತ ಉಳ್ಳವರಾಗಿ ನೀವಿರಲಿಕ್ಕೆ ಸಾಧ್ಯವಾಗ್ತದೆ.
ಗೊಂದಲ ಮಾಡಿಕೊಂಡು ಇಲ್ಲ ಸಲ್ಲದ ಆಲೋಚನೆಗಳನ್ನು ಮಾಡಿಕೊಂಡು ಸುಮ್ಮನೆ ಜೀವಿತದಲ್ಲಿ ನೀವು ಸಮಸ್ಯೆಗಳಿಗೆ ಇನ್ನೂ ಹೆಚ್ಚು ಸಮಸ್ಯೆಗಳನ್ನು ನೀವು ಮಾಡಿಕೊಳ್ಳದೆ ಎಲ್ಲವನ್ನ ಯೇಸುವಿನ ಕೈಗೆ ಒಪ್ಪಿಸಿಕೊಟ್ಟು ನೀವಿರುವುದಾದರೆ ಆತನು ಎಲ್ಲ ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ. ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ, ಬಲಪಡಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.